ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ತೆರಿಗೆ ಪಾವತಿಸದಿದ್ರೆ ಸೌಲಭ್ಯ ಕಡಿತದ ಎಚ್ಚರಿಕೆ ನೀಡಿದ ಗ್ರಾಮ ಪಂಚಾಯಿತಿ ಪಿಡಿಒ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರಿಗೆ ಎಚ್ಚರಿಕೆ, ಸೌಲಭ್ಯಕ್ಕಾಗಿ ತೆರಿಗೆ ಪಾವತಿಸಲು ಸೂಚನೆ. ಅಂಬೇಡ್ಕರ್ ಅನುಯಾಯಿಗಳಿಂದ ಬಾಗೇಪಲ್ಲಿ ಕೊರೆಂಗಾಂವ್ ವಿಜಯೋತ್ಸವ. ಕೊರೆಂಗಾಂವ್ ಯುದ್ಧ ಭೀಮಾ ತೀರದಲ್ಲಿ ನಡೆದಿದ್ರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೊರೆಂಗಾಂವ್ ಯುದ್ಧವೆಂದೇ ಪ್ರಸಿದ್ಧ. ಚಿನ್ನದ ನಾಡು ಕೋಲಾರದಲ್ಲಿ ಇದೇ ಮೊದಲ ಬಾರಿಗೆ ಅವರೇಕಾಯಿ ಮೇಳ. ಕೆಇಬಿ ಸಮುದಾಯ ಭವನದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಮೇಳದಲ್ಲಿ ಅವರೇಕಾಯಿನ ವಿವಿಧ ಖಾದ್ಯಗಳ ಪ್ರದರ್ಶನ. ವಾರ್ತೆಗಳ ವಿವರ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಕೂಡಲೇ ಪಾವತಿಸಬೇಕು. ತಪ್ಪಿದ್ದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ಸೂಚನೆ ನೀಡಿದ್ದಾರೆ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಕೂಡಲೇ ಪಾವತಿಸಬೇಕು. ತಪ್ಪಿದ್ದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗುವುದು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ಸೂಚನೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಲವು ಲೇಔಟ್ಗಳ ಮಾಲೀಕರು ಕಳೆದ ಹಲವು ವರ್ಷಗಳಿಂದ ತೆರಿಗೆ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವುದು ಪಂಚಾಯಿತಿಯ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಂದಾಯ ವಸೂಲಾತಿಗೆ ಮುಂದಾಗಿರುವ ಪಂಚಾಯಿತಿ ಆಡಳಿತವು ತೆರಿಗೆ ಪಾವತಿದಾರರಿಗೆ 15 ದಿನಗಳ ಕಾಲಮಿತಿ ನಿಗದಿಪಡಿಸಿದೆ. ನಿಗದಿತ ಅವಧಿಯೊಳಗೆ ಕಂದಾಯ ಪಾವತಿಸಿದ ನಿವೇಶನದಾರರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವುದಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯವಾಗಿ ಮನೆ ನಿರ್ಮಾಣಕ್ಕೆ ಅನುಮತಿ, ಕುಡಿಯುವ ನೀರಿನ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕಕ್ಕಾಗಿ ನೀಡಲಾಗುವ ನಿರಾಪೇಕ್ಷಣ ಪತ್ರಗಳನ್ನು ತಡೆಹಿಡಿಯಲಾಗುತ್ತೆ. ಅಲ್ಲದೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಗತ್ಯವಿರುವ ದಾಖಲೆಗಳನ್ನು ನೀಡಲು ಪಂಚಾಯಿತಿ ನಿರಾಕರಿಸಲಿದೆ ಅಂತ ಎಚ್ಚರಿಸಲಾಗಿದೆ. ಡಿಜಿಟಲ್ ಪಾವತಿಗೆ ಅವಕಾಶ ಕೂಡ ಕೊಡಲಾಗಿದೆ. ತೆರಿಗೆ ಪಾವತಿಯನ್ನು ಸರಳಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಚೇರಿಗೆ ಅಲೆಯೋದನ್ನು ತಪ್ಪಿಸಲು ಆನ್ಲೈನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಿವೇಶನದಾರರು ಮೊಬೈಲ್ ಮೂಲಕ ಫೋನ್ ಪೇ ಅಥವಾ ಇತರ ಆನ್ಲೈನ್ ಮಾದರಿಗಳಲ್ಲಿ ತೆರಿಗೆ ಪಾವತಿಸಬಹುದು. ಇದರಿಂದಾಗಿ ಸಾರ್ವಜನಿಕರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ ಅಂತ ಪಿಡಿಒ ಮಾಹಿತಿ ನೀಡಿದರು. ಗ್ರಾಮದ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯಗಳ ಒದಗಣೆಗಾಗಿ ಸಾರ್ವಜನಿಕರು ಮತ್ತು ಲೇಔಟ್ ಮಾಲೀಕರು ತೆರಿಗೆ ಪಾವತಿಸುವ ಮೂಲಕ ಸಹಕರಿಸಬೇಕು ಅಂತ ತಿರುಮಣಿ ಗ್ರಾಮ ಪಂಚಾಯಿತಿ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಅಮಿತ್ ಮಧುಕರ್ ಹೆಗಡೆ ಅವರ ಒಂದು ಇದರಲ್ಲಿ 6 ನಿವೇಶನಗಳಿದೆ ಅಂತ, ಮತ್ತೆ ಆಸ್ಥಾ ಪ್ರಾಪರ್ಟೀಸ್ ಅದರ ಮಾಲೀಕರಾಗಿರ್ತಕ್ಕಂಥ ಅಜಯ್ ಪ್ರಸಾದ್ ಮತ್ತು ಕಲಾವತಿ ಇವರ ಹೆಸರಲ್ಲಿ 30 ನಿವೇಶನಗಳಿರ್ತಕ್ಕಂಥ ಲೇಔಟ್ ಇದೆ. ಮತ್ತೆ ಕೊಂಡೂರು ಮೋಹನ್ ರಾಜ್ ಅಂತ ಇವರ ಹೆಸರಿನಲ್ಲಿ 40 ನಿವೇಶನಗಳನ್ನು ಇರ್ತಕ್ಕಂಥ ಒಂದು ಲೇಔಟ್ ಮಾಡಿದ್ದಾರೆ. ನಮಗೆ ಬಹುಮುಖ್ಯವಾಗಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಲೇಔಟ್ನಲ್ಲಿ ಏನು ಗ್ರಾಹಕರಾಗಿ ನಿವೇಶನಗಳನ್ನು ಖರೀದಿ ಮಾಡಿದರೆ ತಾವು ದಯವಿಟ್ಟು ಗ್ರಾಮ ಪಂಚಾಯಿತಿಗೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ನಿಯಮಾನುಸಾರ ನೀವು ಕಾನೂನುಬದ್ಧವಾಗಿ ನಿಮ್ಮ ಒಂದು ನಿವೇಶನಗಳ ತೆರಿಗೆಯನ್ನು ಕಟ್ಟತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಈ ನಾವು ಗ್ರಾಮ ಪಂಚಾಯಿತಿಯಿಂದ ನಿಮಗೆ ಈಗಾಗಲೇ ತಿಳಿಸಿದ್ದು, ಈ ಒಂದು ವಿಚಾರ ತಿಳಿದ ತಕ್ಷಣ ನೀವು 15 ದಿವಸದ ಒಳಗಡೆಗಾಗಿ ಸಂಬಂಧಪಟ್ಟ ಗ್ರಾಹಕರ ಹೆಸರಿನಲ್ಲಿರ್ತಕ್ಕಂಥ ನಿವೇಶನಗಳಿಗೆ ನೀವು ತೆರಿಗೆಯನ್ನು ತಿರುಮಣಿ ಗ್ರಾಮ ಪಂಚಾಯಿತಿಗೆ ಪಾವತಿಸಬೇಕಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಕೊರೆಗಾಂವ್ ಯುದ್ಧ ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೊರೆಗಾಂವ್ ಯುದ್ಧವೆಂದೇ ಪ್ರಸಿದ್ಧವಾಗಿದೆ ಎಂದು ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎ ನಂಜುಂಡಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದ ಬಳಿ ಅಂಬೇಡ್ಕರ್ ಅನುಯಾಯಿಗಳಿಂದ ಆಯೋಜಿಸಿದ್ದ ಕೊರೆಗಾಂವ್ ವಿಜಯ ದಿವಸ್ ಸಾಂಕೇತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದ 18ನೇ ಶತಮಾನದಲ್ಲಿ ದಲಿತರು ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಮನೆಯಿಂದ ಹೊರಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ಸವರ್ಣೀಯರಿಗೆ ದಲಿತರ ನೆರಳು ಬೀಳಬಾರದಿತ್ತು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಪೇಶ್ವೆಗಳನ್ನ ಬಗ್ಗು ಬಡಿಯಲು ಮಹಾ ಸೈನಿಕರ ಸಹಾಯ ಬೇಡಿದ್ರು. ಆದರೆ ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಪೇಶ್ವೆಗಳನ್ನ ಬಗ್ಗು ಬಡಿಯಲು ಮರ್ಹ ಸೈನಿಕರ ಸಹಾಯ ಬೇಡಿದ್ರು. ಆದರೆ ಮರ್ಹ ಸೇನಾಪಡೆ ಮೊದಲು ಬಾಜಿರಾಯ ಪೇಳ್ವೆಯನ್ನ ಭೇಟಿ ಮಾಡಿ ನಾವು ನಿಮ್ಮ ಪರ ಹೋರಾಡ್ತೇವೆ ಅಂತ ಕೋರಿತು. ಆದರೆ ಬಾಜಿರಾಯ ಮರ್ಹ ಸೈನಿಕರನ್ನ ಅವಮಾನ ಮಾಡಿ ಹೊರಗೆ ದೂಡಿದ್ರು. ಇದರಿಂದ ನೊಂದ ಮರ್ಹ ಪಡೆ ಪೇಳ್ವೆಗಳ ವಿರುದ್ಧ ಯುದ್ಧ ಸಾರಿ ಜಯಶಾಲಿಗಳಾದ ಐತಿಹಾಸಿಕ ದಿನವೇ ಜನವರಿ 1 ಅಂತ ತಿಳಿಸಿದ್ರು.
ನ್ಯಾಷನಲ್ ಕಾಲೇಜು ಪ್ರಾಂಶುಪಾಲ ವೆಂಕಟ ಶಿವರೆಡ್ಡಿ ಮಾತನಾಡಿ, ಸುಮಾರು 208 ವರ್ಷಗಳ ಹಿಂದೆ ಕೊರೆಗಾವ್ನಲ್ಲಿ ಪೇಳ್ವೆಗಳ ವಿರುದ್ಧ 500 ಮಂದಿ ಮರ್ಹ ಸೈನಿಕರು ಹೋರಾಡಿ 5,000 ಸೈನಿಕರನ್ನ ಕೊಂದರು. ದಲಿತರು ಸಹ ಕ್ಷತ್ರಿಯರಂತೆ ಹೋರಾಡಬಲ್ಲ ಬಲಿಷ್ಠರು ಎಂಬುದನ್ನು ಸಾಬೀತುಪಡಿಸಿ ವಿಜಯ್ ದಿವಸ್ ಆಚರಿಸಿದ 1818 ಜನವರಿ 1ರ ನೆನಪಿಗಾಗಿ ನಾವಿಂದು ಭೀಮಾ ಕೊರೆಗಾವ್ ವಿಜಯ ದಿವಸ ಆಚರಿಸಲಾಗುತ್ತಿದೆ ಎಂದರು. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ರೆಜಿಮೆಂಟ್ ಯಾವುದಾದ್ರೆ ಮಹಾರ್ ರೆಜಿಮೆಂಟ್ ಆಗಿತ್ತು. ಇಂದಿಗೂ ಕೂಡ ಮಹಾರ್ ರೆಜಿಮೆಂಟೇ, ಅಂದಿಗೂ ಕೂಡ ಮಹಾರ್ ರೆಜಿಮೆಂಟ್ ತುಂಬ ಬಲಿಷ್ಠವಾಗಿರ್ತಕ್ಕಂಥ ರೆಜಿಮೆಂಟ್ ಅಂದರೆ ಆ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿರ್ತದೆ. ಆ ಜಾತಿಯವರು ಮಾತ್ರ ಆ ರೆಜಿಮೆಂಟಲ್ಲಿ ಇರ್ತಾರೆ. ಸೊ ಮಹಾರ್ ರೆಜಿಮೆಂಟ್ಗೆ ತುಂಬ ಶಕ್ತಿ ಇತ್ತು, ಶಕ್ತಿಶಾಲಿಯಾಗಿತ್ತು, ಬಲಶಾಲಿಯಾಗಿತ್ತು. ಈಗಲೂ ಕೂಡ ಮಹಾರ್ ಜಾತಿಯವರು ಆ ಒಂದು ಮಿಲಿಟರಿಗೆ ಹೋದಾಗ ಅವ್ರದ್ದೇ ಒಂದು ರೆಜಿಮೆಂಟ್ ಇರ್ತದೆ. ಕೆಲವೊಂದು ಜಾತಿಗಳದ್ದು ರೆಜಿಮೆಂಟೇ ಇಲ್ಲ. ಬಹುಜನ ಸಾಕಷ್ಟು ಜಾತಿಗಳದ್ದು ಒಂದು ರೆಜಿಮೆಂಟ್ ಇತ್ತು ಬ್ರಿಟಿಷರವರ ಒಂದು ಸೈನ್ಯದಲ್ಲಿ. ಕೆಲವು ಜಾತಿಗಳು ಇದ್ದಿಲ್ಲ. ಎಲ್ಲ ಒಂದು ಯಾರು ಶೂದ್ರರು ಅಂತ ಕರೆದು ಎಲ್ಲ ಜಾತಿಗಳದ್ದು ರೆಜಿಮೆಂಟ್ ಇತ್ತು. ಆದರೆ ಇದಕ್ಕೆ ಪ್ರತ್ಯೇಕತೆ ಇತ್ತು. ಈ ಒಂದು ಶಕ್ತಿಶಾಲಿಯಿಂದ ಈ ಪೇಶ್ವೆಗಳನ್ನು ಸೋಲಿಸಲಿಕ್ಕೆ ಬ್ರಿಟಿಷರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಬ್ರಿಟಿಷರ ಹತ್ರ ಅಷ್ಟು ಒಂದು ಜ್ಞಾನ ಇದ್ದರೂ ಕೂಡ, ಅವ್ರ ಹತ್ರ ಅಷ್ಟು ಟೆಕ್ನಾಲಜಿ ಇದ್ದರೂ ಕೂಡ, ಅಷ್ಟು ಕುಯುಕ್ತಿಗಳಿದ್ದರೂ ಕೂಡ ಈ ಪೇಶ್ವೆಗಳನ್ನು ಸೋಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಸೊ ಕೊನೆಗೆ ಸೋಲಿಸಿದ್ದು ನಮ್ಮ ಮಹಾರ್ ರೆಜಿಮೆಂಟಲ್ಲಿ ಅಲ್ಲಿ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ನಾಯಕ ನಮ್ಮ ಸಿದ್ನಾಕ. ಒಂದು ಬಲಿಷ್ಠವಾಗಿರ್ತಕ್ಕಂಥ ದೇಹ ನೋಡಬೇಕು. ಅವ್ರದ್ದು ಒಂದು ಭಾವಚಿತ್ರಗಳು ನೀವು ನೋಡಿರ್ಬೋದು ನಮ್ಮ ಒಂದು ಫೇಸ್ಬುಕ್ಕಲ್ಲಿ ಅಥವಾ ಒಂದು ಸಾಮಾಜಿಕ ಜಾಲತಾಣದಲ್ಲಿ. ತುಂಬ ಬಲಿಷ್ಠವಾಗಿರ್ತಕ್ಕಂಥ ಮನುಷ್ಯನ ನೋಡ್ತಾ ಇದ್ರೆ ನಾವು ಎಷ್ಟು ಎತ್ತರ, ಎಷ್ಟು ಚೆಸ್ಟು ಎಲ್ಲ ನೋಡ್ತಾ ಇದ್ರೆ ನಾವು ಬ್ರಿಟಿಷ್ ಫಿಲಿಮ್ಸ್ ನೋಡ್ದಂಗಿರ್ತದೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಭೀಮಾ ಕೊರೆಗಾವ್ ವೀರನ ಹೋರಾಟಕ್ಕೆ ಜೈವಾಗಲಿ ಭೀಮಾ ಕೊರೆಗಾವ್ ವೀರನ ಹೋರಾಟಕ್ಕೆ ಜೈವಾಗಲಿ ಜೈವಾಗಲಿ. ಚಿನ್ನದ ನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಅವರೇಕಾಯಿ ಮೇಳವನ್ನು ಆಯೋಜಿಸಲಾಗಿದೆ. ಕೆಇಬಿ ಸಮುದಾಯ ಭವನದಲ್ಲಿ 3 ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ಅವರೇಕಾಳಿನ ವಿವಿಧ ಖಾದ್ಯಗಳು ದೊರಕಲಿವೆ. ಚಿನ್ನದ ನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಅವರೇಕಾಯಿ ಮೇಳವನ್ನು ಆಯೋಜಿಸಲಾಗಿದೆ. ಕೆಇಬಿ ಸಮುದಾಯ ಭವನದಲ್ಲಿ 3 ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ಅವರೇಕಾಳಿನ ವಿವಿಧ ಖಾದ್ಯಗಳು ದೊರಕಲಿದೆ. ಸ್ವೀಟ್ ಅವರೇಕಾಳು ಜಾಮೂನು, ಜಿಲೇಬಿ, ಗರಿ ಅವರೇಕಾಳು ಪಕೋಡ, ಕೋಡ್ಬಳೆ, ಕ್ರಿಸ್ಪಿ ಅವರೇ ಮಂಚೂರಿಯನ್, ಬಿಸಿ ಅವರೇ ಒಬ್ಬಟ್ಟು, ರೊಟ್ಟಿ, ವೆರೈಟಿ ಅವರೇ ಮಿಕ್ಸ್ಚರ್, ಚಿಕ್ಕಿ, ಅಬ್ಬಾ ಒಂದೊಂದು ಐಟಮ್ ನೋಡ್ತಿದ್ರೆ ಬಾಯಲ್ಲಿ ನೀರುರುತ್ತೆ. ಡಿಫ್ರೆಂಟ್ ತಿಂಡಿಗಳ ಘಮಕ್ಕೆ ಚಿನ್ನದ ನಾಡಿನ ಮಂದಿ ಫುಲ್ ಫಿದಾ ಆಗಿದ್ದಾರೆ. ಸಖತ್ ಟೇಸ್ಟಿ, ಸೂಪರ್ ಟೇಸ್ಟಿ ಅಂತ ಬಾಯಿ ಚಪ್ಪರಿಸ್ಕೊಂಡು ತಿಂತ ಎಂಜಾಯ್ ಮಾಡಿದ್ರು. ಸಂಕ್ರಮಣ ಕಾಲ ಬಂತಂದ್ರೆ ಅವರೇಕಾಯಿ ಸೊಗಡಿನ ಘಮ ಶುರುವಾಗುತ್ತೆ. ಎಲ್ಲಿ ನೋಡಿದ್ರು ಅವರೇಕಾಯಿ ರಾಶಿ ಕಾಣುತ್ತೆ. ಕೋಲಾರದಲ್ಲೂ ಅವರೇಕಾಯಿ ಕಲರವ ಜೋರಾಗಿದ್ದು ಅವರೇಕಾಯಿ ಮೇಳಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಇನ್ನು 3 ದಿನಗಳ ಕಾಲ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಅವರೇಕಾಯಿ ಮೇಳ ನಡೆಯಲಿದ್ದು ಆಹಾರ ಪ್ರಿಯರು ಎಂಜಾಯ್ ಮಾಡ್ತಿದ್ದಾರೆ. ಅವರೇಕಾಯಿ ಇಷ್ಟಪಡೋರಿಗೆ ಇದು ಉತ್ತಮ ಸ್ಥಳ. ವಿವಿಧ ತಿಂಡಿ ತಿನಿಸುಗಳು ಲಭ್ಯ ಇದೆ. ಎಲ್ಲರೂ ಬಂದು ಎಂಜಾಯ್ ಮಾಡಬಹುದು. ಅವರೇಕಾಯಿಯಿಂದ ಇಷ್ಟೆಲ್ಲ ಮಾಡಬಹುದು ಅಂತ ಮೊದಲಿಗೆ ಗೊತ್ತಾಯಿತು. ನಾವು ಮನೆಯಲ್ಲಿ ಸಾಂಬಾರ್ ಅಥವಾ ಖಾರ ಮಾಡ್ತೀವಿ. ಆದರೆ ಇಲ್ಲಿ ಜಿಲೇಬಿ, ದೋಸೆ, ಸಾಂಬಾರ್, ಜಾಮೂನು ಸೇರಿದಂತೆ ಹಲವು ಆಹಾರಗಳು ಲಭ್ಯ ಇದೆ. ಜನವರಿ 3ನೇ ತಾರೀಕಿನವರೆಗೂ ಮೇಳ ನಡೆಯಲಿದ್ದು ಜನರು ಆಗಮಿಸಿ ಎಂಜಾಯ್ ಮಾಡಬಹುದು ಅಂತ ಆಹಾರ ಪ್ರಿಯರು ತಿಳಿಸಿದ್ದಾರೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ
ಇಂದಿರಾ ಗಾಂಧಿಯವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗುಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸುಮಾರು ವರ್ಷಗಳ ಹಿಂದೆ ಹಿರಿಯರು ಸ್ಥಾಪಿಸಿರುವ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇದಾಗಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ನೂತನ ಉಪಾಧ್ಯಕ್ಷ ಇತರಹಳ್ಳಿ ರಮೇಶ್ ಹೇಳಿದರು. ದೇವನಹಳ್ಳಿ ಕೋಟೆ ಬೀದಿಯ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಇತರಹಳ್ಳಿ ರಮೇಶ್ ಮಾತನಾಡಿ, ಸಂಘದ ಅಧ್ಯಕ್ಷರ ಕಟ್ಟಡವು ಹಳೆಯದಾಗಿದ್ದು ಒಳಾಂಗಣದಲ್ಲಿದೆ ಅಂತ ಹೇಳಿದ್ದಾರೆ. ಹೊರಗಡೆ ನೂತನ ಕಟ್ಟಡ ಕಟ್ಟಲು ನಿವೇಶನ ಗುರುತಿಸಿದ್ರೆ ಬಿಡಿಸಿಸಿ ಬ್ಯಾಂಕ್ ಕಡೆಯಿಂದ ಆರ್ಥಿಕ ನೆರವು ನೀಡಲಾಗುತ್ತೆ. ಎಲ್ಲ ಸಹಕಾರವನ್ನ ಈ ಸಂಘಕ್ಕೆ ಕೊಡಲಾಗ್ತದೆ ಎಂದರು. ಸಂಘದ ಅಧ್ಯಕ್ಷ ಎನ್ ರಘು ಮಾತನಾಡಿ, ನಮ್ಮ ಆಡಳಿತ ಅವಧಿಯಲ್ಲಿ ನೂತನ ಸಂಘದ ಕಟ್ಟಡ ಕಟ್ಟಿದ್ರೆ ಹೆಚ್ಚು ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯನ್ನ ಇಟ್ಕೊಂಡು 2026ರ ಈ ವರ್ಷದಲ್ಲೇ ನಿವೇಶನವನ್ನು ಗುರುತಿಸಿ ಕಟ್ಟಡ ಭೂಮಿ ಪೂಜೆಯನ್ನು ಮಾಡಲು ತೀರ್ಮಾನಿಸಲಾಗಿದೆ. ದಾನಿಗಳ ಮತ್ತು ಬಯಪ ಸಹಕಾರದಲ್ಲಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುವುದು ಎಂದರು. ಬಹಳ ಹಳೆಯದು, ಯಾಕಂದರೆ ಭಾಳ ಹಿರಿಯರು ಇದನ್ನು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಹಿರಿಯರಿಗೋಸ್ಕರ ನಾವು ಬಿಟ್ಟು ಹೋಗಿದ್ದರಿಂದ ನಾವು ಇವತ್ತು ಇಂಥ ಜಾಗದಲ್ಲಿ ಇದು ಎಲ್ಲರೂ ಸೇರಿ ನಾವು ಕುತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮೊದಲನೇ ಸಲ. ಆಮೇಲೆ ಈಗ VSS ನಮ್ಮ ರಘಣ್ಣವರು ಹೇಳಿದಾಗೆ VSS ನಮ್ಮದು ಸ್ವಲ್ಪ ಹಳೇದು, ಸ್ವಲ್ಪ ಒಳಗಡೆ ಇರೋದ್ರಿಂದ ಆಚೆ ಕಡೆ ಬೇಕು ಅಂತ ಹೇಳಿದಕ್ಕೆ ಈಗ ಆಚೆ ಕಡೆ ಒಂದು ಸೈಟ್ ತಗೊಂಡ್ರೆ ಆರ್ಥಿಕ ಸಹಾಯಧನ ನಮ್ಮ ಕಡೆಯಿಂದ ಎಷ್ಟು ಬೇಕಾದರೂ ನಾನು ಆರ್ಥಿಕ ಸಹಾಯಧನ ಮ್ಯಾಕ್ಸಿಮಮ್ ಸಾಧ್ಯಷ್ಟು ಅದು ಕಟ್ಟೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ನಮ್ಮ BDCS ಬ್ಯಾಂಕ್ ಕಡೆಯಿಂದ. ಇಲ್ಲ, ಈಗ ನಾವು ಹೊಸ ಒಂದು ಜಾಗ ತೊಗೊಂಡು ಕಟ್ಟಡ ಕಟ್ಟೋದಕ್ಕೆ ಈಗ ಹೇಳ್ತಾ ಇದ್ದೀವಿ. ಅದೊಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೇನಿಲ್ಲ, ನಮ್ಮ ಉಪಾಧ್ಯಕ್ಷರು ನಾವೇನು ಕೇಳಿದ್ದನ್ನೆಲ್ಲ ಇಲ್ಲ ಅನ್ನೋದಿಲ್ಲ. ಈ 2026ಗೆ ನಾವೊಂದು ಬಿಲ್ಡಿಂಗ್ ಕಟ್ಟಿ ಇನಾಗ್ರೇಷನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಮಾತಾಡ್ಕೊಂಡಿದ್ದೀವಿ. ಎಷ್ಟೊಂದು ಮುಗಿಸ್ಬೇಕು ಅಂತ. ಈಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಎಲ್ಲರೂ ನಮ್ಮ ಡೈರೆಕ್ಟ್ರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ, ನಿಮಗೂ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ, ನಾವು ಈಗ ಕರೆದು ನಮ್ಮ ಉಪಾಧ್ಯಕ್ಷ ಸನ್ಮಾನ ಮಾಡಿದ್ದೀವಿ. ಇಲ್ಲಿಂದ ಮುಂದೆ ನಮಗೂ ಅವ್ರಿಗೂ ಭಾಳ ವಿಶ್ವಾಸದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ. ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹಸೇನೆ ಕಾರ್ಯಕರ್ತರು ಕೋಲಾರ ನಗರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು. ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹ ಸೇನೆ ಕಾರ್ಯಕರ್ತರು ಕೋಲಾರ ನಗರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕರ್ನಾಟಕ ದಲಿತ ಸಿಂಹ ಸೇನೆ ರಾಜ್ಯಾಧ್ಯಕ್ಷ ಹೂಹಳ್ಳಿ ಪ್ರಕಾಶ್ ಮಾತನಾಡಿ, ತಾಲೂಕಿನ ಸೋಮಸಂದ್ರ ಗ್ರಾಮದ ನಿವಾಸಿಗಳಾದ ದಲಿತ ಸಮುದಾಯಕ್ಕೆ ಸೇರಿದ ಭೈರಪ್ಪ ಹಾಗೂ ಮುಳವಾಗಲಪ್ಪ ಇವರ ಮೇಲೆ ವಿನಾಕಾರಣ ದೊಡ್ಡ ಕುರುಬ್ರಹಳ್ಳಿ ಗ್ರಾಮದ ನಾಗರಾಜ್ ಹಾಗೂ ದೇವರಾಜ್ ಅನ್ನೋರು ಡಿಸೆಂಬರ್ 27ರಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದರು. ಸೇನೆಯಿಂದ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. ನಾಗಲೇ SC/ST ಸೆಲ್ಲು ಕೋಲಾರ. ಏನಪ್ಪ ವಿಷಯ ಏನಂದರೆ, ಸೋಮಸಂದ್ರ ಗ್ರಾಮ, ಕೋಲಾರ ತಾಲೂಕು ಓಳೂರು ಹೋಬಳಿ ಸೋಮಸಂದ್ರ ಗ್ರಾಮದಲ್ಲಿ ಒಬ್ಬ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಬಿನ್ ದೇವರಾಜ್ ಅನ್ನೋರು ಮನೆಗೆ ನುಗ್ಗಿ ಒಬ್ಬ ಅಮಾಯಕ ದಲಿತ ಕುಟುಂಬವರನ್ನು ಕತ್ತು ಸೀಳೋ ಥರ ಕೊಯ್ತಾರೆ. ಕತ್ತು ಸೀಳೋ ಥರ ಕೊಯ್ದು ಇವರಿಗೆ ಗಾಯ ಮಾಡಿ SNR ಹಾಸ್ಪಿಟಲ್ ದಾಖಲೆ ಆಗಿದೆ. ಇವತ್ತು 8 ದಿವಸ ಆಗಿದೆ. ಇವತ್ತು ಕೂಡ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡೋ ಕಾರ್ಯನೇ ಮಾಡಲಿಲ್ಲ. ಆದ್ದರಿಂದ ಇವತ್ತು ನಮ್ಮ SC/ST ಸೆಲ್ಲು DSP ವಸಂತ ಸಾರ್ಗೂ ಮತ್ತು ತ್ಯಾಗರಾಜ್ ಸರ್ ಬಂದು ಮೆಮೊರಂ ತಗೊಂಡಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ. ದಲಿತರಿಗೆ ಅನ್ಯಾಯ ಆದರೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಏನು ಕೊತ್ತೂರು ಮಂಜು ಕೇಸ್ ಆಗಿರ್ಬೋದು, ಈ ಕೇಸ್ ಆಗಿರ್ಬೋದು, ಯಾವುದೇ ಕೇಸಲ್ಲಿ ಕ್ರಮ ಕೈಗೊಂಡಲ್ಲೇ ಪ್ರಭಾವಿಗಳ ಕೈವಾಡ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಇಲಾಖೆಗೆ. ಆದಷ್ಟು ಬೇಗ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಅವರನ್ನು ಬಂಧಿಸಿ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು SP-ಗೆ ಮೆಮೊರಂ ಕೊಟ್ಟು ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡ್ತಾ ಇದ್ದೀವಿ. ನ್ಯಾಯ ಸಿಗೋವರೆಗೂ ಬಿಡೋ ಪ್ರಶ್ನೆನೇ ಇಲ್ಲ. ಜೈ ಭೀಮ್, ಜೈ ಭಾರತ್.
ತಲೆಗೆ ಕೈಕಾಲಿಗೆ ಹೊಡೆದ ರೀತಿ ನೋಡಿದ್ರೆ ಭಯವಾಗುತ್ತೆ. ಗಂಭೀರ ಹಲ್ಲೆಯಿಂದ ಅತಿಯಾಗಿ ರಕ್ತಸ್ರಾವವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡೆದಿದ್ದಾರೆ. ನಿರಂತರ ದಲಿತರ ಮೇಲೆ ಹಲ್ಲೆ, ದೌರ್ಜನ್ಯ, ವಂಚನೆಯಂತಹ ಪ್ರಕರಣಗಳು ನಡೀತಲೇ ಇವೆ. ಜಾತಿ ಪ್ರಮಾಣ ಪತ್ರದ ವಂಚನೆ ಮಾಡಿದ ಶಾಸಕ ಕೊತ್ತೂರು ಮಂಜುನಾಥ್ರ ಮೇಲೂ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರದ್ರು. ಹಲ್ಲೆ ನಡೆದ ದಿನ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗಿದೆ. ಆದರೆ ಈವರೆಗೂ ಹಲ್ಲೆಕೋರರನ್ನ ಬಂಧಿಸಿಲ್ಲ. ಕೂಡಲೇ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಕೆಲಸಕ್ಕೆ ಬಾರದ ಪೊಲೀಸ್ ಇಲಾಖೆಗೆ ನಮ್ಗೆ ವಂಚನೆ ಮಾಡುತ್ತಿರುವ ಡಿಸಿಎಸ್ಎಲ್ಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಹೊಸ ವರ್ಷದ ಶುಭಾಶಯಗಳು ಕೋರಿದ ಅಭಿಮಾನಿಗಳು, ಶಾಸಕರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಕನಸುಗಳು ನನಸಾಗಲಿ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿ ಅವರ ಜೀವನದಲ್ಲಿರಲಿ ಎಂದು ಶುಭ ಹಾರೈಸಿದರು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ಮುಖ್ಯ ರಸ್ತೆ ಬಳಿ ಇರುವ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಗೃಹ ಕಚೇರಿಯಲ್ಲಿ ಹೊಸ ವರ್ಷದ ನಿಮಿತ್ತ ಸಾರ್ವಜನಿಕ ಭೇಟಿಗೆ ಲಭ್ಯ ಇದ್ದು, ಶಾಸಕರು ಮನೆಯಲ್ಲಿ ಲಭ್ಯ ಇರ್ತಾರೆ ಅಂತ ಮಾಹಿತಿ ಪಡೆದ ವಿವಿಧ ಇಲಾಖಾ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸುಬ್ಬಾರೆಡ್ಡಿ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಜನಸಾಗರವೇ ಹರಿದು ಬಂದಂತಾಗಿತ್ತು. ನೂತನ 2026ನೇ ಹೊಸ ವರ್ಷದ ಪ್ರಯುಕ್ತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಗೃಹ ಕಚೇರಿಗೆ ಆಗಮಿಸಿ ಶುಭಾಶಯಗಳನ್ನು ಕೋರಿ ಸಿಹಿ ಹಂಚುವ ಮೂಲಕ ಶುಭಾಶಯನ ತಿಳಿಸಿದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಪ್ರತಿ ವರ್ಷ ಅಪಘಾತಗಳಿಂದ ಸಾವಿರಾರು ವಾಹನ ಸವಾರರು ಜೀವ ಕಳೆದುಕೊಳ್ಳುತ್ತಿದ್ದು, ಲಿಂಗಾಪುರ ಕೃಷ್ಣಪ್ಪ ಪುತ್ರನ ಪುಣ್ಯ ಸ್ಮರಣೆಗೆ 2000 ಹೆಲ್ಮೆಟ್ ವಿತರಣೆ ಮಾಡಿ ವಾಹನ ಸವಾರರ ಜೀವ ಉಳಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ ಪುತ್ರ ದಿವಂಗತ ವಿಕ್ರಮ್ 9ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ವಿಕ್ರಮ್ ಚಾರಿಟೇಬಲ್ ಟ್ರಸ್ಟ್ನಿಂದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ 2000 ಹೆಲ್ಮೆಟ್ ವಿತರಣೆ, 2 ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಅರಿಶಿನ ಕುಂಕುಮ ಸೀರೆ ಬಾಗಿನ ನೀಡುವ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭಾಗವಹಿಸಿ ಮಾತನಾಡಿದರು. ಸಮಾಜಮುಖಿ ಕಾರ್ಯಗಳಿಗೆ ಕೈಜೋಡಿಸೋದು ಮುಖ್ಯ. ಸಮಾಜಕ್ಕೆ ಒಳ್ಳೆಯದು ಮಾಡಿ ಪರೋಪಕಾರಿಯಾಗಿ ತಮ್ಮ ನೋವು ಬರೆಸೋದಕ್ಕೆ ಮಾರ್ಗವನ್ನು ಕಂಡುಕೊಂಡು ಮಗನ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಲಿಂಗಾಪುರ ಕೃಷ್ಣಪ್ಪ ನೆರವೇರಿಸಿಕೊಂಡು ಬರ್ತಿದ್ದಾರೆ. ಆರೋಗ್ಯ ಇಲಾಖೆಗೆ 2 ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿರೋದು ಹಾಗೂ ರಕ್ತದಾನ ಶಿಬಿರ ಮಾಡಿ ಜೀವ ಉಳಿಸುವ ಕೆಲಸ ಬಹಳ ಪವಿತ್ರವಾದ ಕಾರ್ಯವಾಗಿದೆ. ತಮ್ಮ ಪುತ್ರನ 9ನೇ ವರ್ಷದ ಪುಣ್ಯ ಸ್ಮರಣೆಗೆ 2000 ವಾಹನ ಸವಾರರಿಗೆ ಹೆಲ್ಮೆಟ್, ರಕ್ತದಾನ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಬಾಗಿನ ನೀಡುತ್ತಿರುವುದು ಶ್ಲಾಘನೀಯ ಅಂದರು. ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಲಿಂಗಾಪುರ ಕೃಷ್ಣಪ್ಪ ಪುತ್ರನ ಸವಿ ನೆನಪಿನಲ್ಲಿ 8 ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ತಾಲೂಕಿನ ಜನತೆಗೆ ಅನುಕೂಲವಾಗುವಂತೆ ಹಾಗೂ ಪುತ್ರನ ನೆನಪಿನಲ್ಲಿ ಕಳೆದ ಬಾರಿ 2 ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಉಪಯೋಗ ಪಡೆದುಕೊಳ್ತಾ ಇದ್ದು, ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಬೀರುವ ವಿತರಣೆ, ರಕ್ತದಾನ ಶಿಬಿರಗಳನ್ನು ಪುತ್ರನ ನೆನಪಿನಲ್ಲಿ ಸೇವಾ ಮನೋಭಾವ ಬೆಳೆಸಿಕೊಂಡಿದ್ದಾರೆ. ಅದೇ ರೀತಿ 9ನೇ ಪುಣ್ಯ ಸ್ಮರಣೆಗೆ ರಕ್ತದಾನದ ಜೊತೆಗೆ 2000 ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾಡಿರೋದು ಶ್ಲಾಘನೀಯ ಅಂದರು. ಅದರಲ್ಲೂ ಜನಕ್ಕೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳು. ಹೋದ ವರ್ಷ ಆಂಬ್ಯುಲೆನ್ಸ್ ಕೊಟ್ಟರು, ದಿನೇಶ್ ಕೊಟ್ಟರು ಅವ್ರನ್ನ ಕರೆಸಿ ಅಲ್ಲಪ್ಪ ಎಷ್ಟು 4 ಆಂಬ್ಯುಲೆನ್ಸ್ ಕೊಟ್ಟರು. ಆಂಬ್ಯುಲೆನ್ಸ್ ಆಕ್ಸಿಡೆಂಟ್ ಆದಂತ ಕರ್ಕೊಂಡು ಹೋಗೋದಕ್ಕೆ ಅಥವಾ ಕಾಯಿಲೆ ಬಂದಿರ್ತಕ್ಕಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇವತ್ತು ಕೂಡ ಹೆಲ್ಮೆಟ್, ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 12,000 ಜನ ನಮ್ಮಲ್ಲಿ ಸಾಯ್ತಾರೆ ಆಕ್ಸಿಡೆಂಟ್ಗಳಿಂದ. ನಮ್ಮ ದೇಶದಲ್ಲಿ 1.25 ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾರೆ ಆಕ್ಸಿಡೆಂಟ್ಗಳಿಂದ. ಸತ್ತರದು ಸಂಖ್ಯೆ ಈಗ ಹೇಳಿದ್ದೀನಿ. ಮತ್ತೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರ್ಕೊಳ್ಳೋರು, ತಲೆಗೆ ಬಿದ್ದು ಮತ್ತೆ ಬೇರೆ ಬೇರೆ ಅಂಗಗಳಿಗೂ ಆಗೋದು, ಅದು 2ರಷ್ಟು ಇರುತ್ತೆ. ಅಂದ್ರೆ 12,000 ಜನ ಪ್ರತಿ ವರ್ಷ ಸಾಯ್ತಾರೆ. ಅಂದ್ರೆ ಆ ಕುಟುಂಬದ ಒಬ್ಬ ಮುಖ್ಯಸ್ಥ ಕಲ್ಕೊಂಡ್ರೆ ಕುಟುಂಬಕ್ಕೆ ನಷ್ಟ ಆಗುತ್ತೆ. ಓಕೆ
ಹಿಂದೆ ಬರೋಣ ಒಬ್ಬನೇ ಮುಂದೆ ಹೋಗ್ಬಿಟ್ರಿ ಹಿಂಗೆಲ್ಲ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತೆರಿಗೆ ಪಾವತಿಸದಿದ್ರೆ ಸೌಲಭ್ಯ ಕಡಿತದ ಎಚ್ಚರಿಕೆ ನೀಡಿದ ಗ್ರಾಮ ಪಂಚಾಯಿತಿ ಪಿಡಿಒ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರಿಗೆ ಎಚ್ಚರಿಕೆ. ಸೌಲಭ್ಯಕ್ಕಾಗಿ ತೆರಿಗೆ ಪಾವತಿಸಲು ಸೂಚನೆ. ಅಂಬೇಡ್ಕರ್ ಅನುಯಾಯಿಗಳಿಂದ ಬಾಗೇಪಲ್ಲಿ ಕೊರೆಂಗಾಂವ್ ವಿಜಯೋತ್ಸವ. ಕೊರೆಂಗಾಂವ್ ಯುದ್ಧ ಭೀಮಾ ತೀರದಲ್ಲಿ ನಡೆದಿದ್ರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೊರೆಂಗಾಂವ್ ಯುದ್ಧವೆಂದೇ ಪ್ರಸಿದ್ಧ. ಚಿನ್ನದ ನಾಡು ಕೋಲಾರದಲ್ಲಿ ಇದೇ ಮೊದಲ ಬಾರಿಗೆ ಅವರೇಕಾಯಿ ಮೇಳ. ಕೆಇಬಿ ಸಮುದಾಯ ಭವನದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಮೇಳದಲ್ಲಿ ಅವರೇಕಾಯಿನ ವಿವಿಧ ಖಾದ್ಯಗಳ ಪ್ರದರ್ಶನ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.